ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರ ಮೊಮ್ಮಗ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಸರ್, ಇವತ್ತು 97ನೇ ವರ್ಷದ ಹುಟ್ಟುಹಬ್ಬ. 97ನೇ ವರ್ಷದ ಹುಟ್ಟುಹಬ್ಬ ತಾತ ಅವ್ರದ್ದು. ಎಷ್ಟು ಖುಷಿ ಆಗುತ್ತೆ? 97ನೇ ವರ್ಷದ ಹುಟ್ಟಿದ ಹಬ್ಬ ಅಂದರೆ ಅವ್ರ ಹುಟ್ಟೋ ಹಬ್ಬನೇ ನಮಗೊಂಥರ ಹಬ್ಬ ಥರ. ಪ್ರತಿದಿನ ಚಿಕ್ಕ ವಯಸ್ಸಲ್ಲಿ ದಿನ ಅಂದರೆ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಖುಷಿನೇ, ಬಟ್ ಅವರಿಲ್ಲ ಅನ್ನೋ ಒಂದು ಕೊರತೆ ಕೂಡ ಇದೆ. ಬಟ್ ಅವರ ಸಿನಿಮಾಗಳನ್ನ ನೋಡ್ತೀನಿ ದಿನ, ಇಲ್ಲ ಅವರ ಗೀತೆಗಳನ್ನ ಕೇಳ್ತೀನಿ. ಸೊ ಅದ್ರ ಮೂಲಕ ಅವ್ರ ಬರ್ತ್ಡೇನ ಆಚರಿಸ್ತೀವಿ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ, ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಅದು ನಮ್ಮ ಅಭಿಮಾನಿಗಳ ಆಸೆ, ಅವ್ರ ಆಸೆ ಪೂರೈಗಲಿ. ಆಮೇಲೆ ತಾತ ಯಾವಾಗಿದ್ರು ನನಗೆ ಅವರೇ ದೊಡ್ಡ ರತ್ನ ಎಲ್ಲ. ಇದ್ರ ಜೊತೆಗೆ ತಾತ ಅವರು ಯೋಗ ಪಟು ಕೂಡ ಆಗಿದ್ರು. ಅಂದರೆ ದೇಹದ ಅಡ್ಡೆ ಅದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಗೆ. ನಿಮ್ಮೆಲ್ಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ ಯೋಗ ಮಾಡಬೇಕು ಅವ್ರ ಫ್ಯಾಮಿಲಿ ಅವರು. ಸೊ ಸಖತ್ತಾಗಿ ಕಾಣಿಸ್ಬೇಕು, ಸಾಕತ್ತು ಸಿನಿಮಾ ಮಾಡಬೇಕು ಅಂತ ನೀವು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ. ಅದೇ ಅವ್ರು ಯೋಗ ಮಾಡೋದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರಷ್ಟು ಯೋಗ ಮಾಡೋದು ಅಲ್ಲಿ ಆದಾಗ ಯೋಗ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಅವ್ರು ಯಾವಾಗಲೂ ನನಗೂ ಹೇಳ್ತಾ ಇದ್ದಿದ್ದು, ಜಾಸ್ತಿ ಯಾವ್ದ್ರ ವಿಷಯದ ಬಗ್ಗೆನೂ ಹೇಳಿಲ್ಲ, ಬಟ್ ಯಾವಾಗಲೂ ಊಟ ಚೆನ್ನಾಗಿ ಮಾಡಬೇಕು, ಅದೇ ರೀತಿ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದೇ ವರ್ಡಲ್ಲಿ ರಾಜ್ಕುಮಾರ್ ಅಂದರೆ ಏನು ಹೇಳ್ತೀರಾ? ನಮ್ಮ ತಾತ. ಇದಿಷ್ಟು ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರ ಮೊಮ್ಮಗ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಸರ್, ಇವತ್ತು 97ನೇ ವರ್ಷದ ಹುಟ್ಟುಹಬ್ಬ. 97ನೇ ವರ್ಷದ ಹುಟ್ಟುಹಬ್ಬ ತಾತ ಅವ್ರದ್ದು. ಎಷ್ಟು ಖುಷಿ ಆಗುತ್ತೆ? 97ನೇ ವರ್ಷದ ಹುಟ್ಟಿದ ಹಬ್ಬ ಅಂದರೆ ಅವ್ರ ಹುಟ್ಟೋ ಹಬ್ಬನೇ ನಮಗೊಂಥರ ಹಬ್ಬ ಥರ. ಪ್ರತಿದಿನ ಚಿಕ್ಕ ವಯಸ್ಸಲ್ಲಿ ದಿನ ಅಂದರೆ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಖುಷಿನೇ, ಬಟ್ ಅವರಿಲ್ಲ ಅನ್ನೋ ಒಂದು ಕೊರತೆ ಕೂಡ ಇದೆ. ಬಟ್ ಅವರ ಸಿನಿಮಾಗಳನ್ನ ನೋಡ್ತೀನಿ ದಿನ, ಇಲ್ಲ ಅವರ ಗೀತೆಗಳನ್ನ ಕೇಳ್ತೀನಿ. ಸೊ ಅದ್ರ ಮೂಲಕ ಅವ್ರ ಬರ್ತ್ಡೇನ ಆಚರಿಸ್ತೀವಿ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ, ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಅದು ನಮ್ಮ ಅಭಿಮಾನಿಗಳ ಆಸೆ, ಅವ್ರ ಆಸೆ ಪೂರೈಗಲಿ. ಆಮೇಲೆ ತಾತ ಯಾವಾಗಿದ್ರು ನನಗೆ ಅವರೇ ದೊಡ್ಡ ರತ್ನ ಎಲ್ಲ. ಇದ್ರ ಜೊತೆಗೆ ತಾತ ಅವರು ಯೋಗ ಪಟು ಕೂಡ ಆಗಿದ್ರು. ಅಂದರೆ ದೇಹದ ಅಡ್ಡೆ ಅದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಗೆ. ನಿಮ್ಮೆಲ್ಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ ಯೋಗ ಮಾಡಬೇಕು ಅವ್ರ ಫ್ಯಾಮಿಲಿ ಅವರು. ಸೊ ಸಖತ್ತಾಗಿ ಕಾಣಿಸ್ಬೇಕು, ಸಾಕತ್ತು ಸಿನಿಮಾ ಮಾಡಬೇಕು ಅಂತ ನೀವು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ. ಅದೇ ಅವ್ರು ಯೋಗ ಮಾಡೋದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರಷ್ಟು ಯೋಗ ಮಾಡೋದು ಅಲ್ಲಿ ಆದಾಗ ಯೋಗ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಅವ್ರು ಯಾವಾಗಲೂ ನನಗೂ ಹೇಳ್ತಾ ಇದ್ದಿದ್ದು, ಜಾಸ್ತಿ ಯಾವ್ದ್ರ ವಿಷಯದ ಬಗ್ಗೆನೂ ಹೇಳಿಲ್ಲ, ಬಟ್ ಯಾವಾಗಲೂ ಊಟ ಚೆನ್ನಾಗಿ ಮಾಡಬೇಕು, ಅದೇ ರೀತಿ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದೇ ವರ್ಡಲ್ಲಿ ರಾಜ್ಕುಮಾರ್ ಅಂದರೆ ಏನು ಹೇಳ್ತೀರಾ? ನಮ್ಮ ತಾತ. ಇದಿಷ್ಟು ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರ ಮೊಮ್ಮಗ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಸರ್, ಇವತ್ತು 97ನೇ ವರ್ಷದ ಹುಟ್ಟುಹಬ್ಬ. 97ನೇ ವರ್ಷದ ಹುಟ್ಟುಹಬ್ಬ ತಾತ ಅವ್ರದ್ದು. ಎಷ್ಟು ಖುಷಿ ಆಗುತ್ತೆ? 97ನೇ ವರ್ಷದ ಹುಟ್ಟಿದ ಹಬ್ಬ ಅಂದರೆ ಅವ್ರ ಹುಟ್ಟೋ ಹಬ್ಬನೇ ನಮಗೊಂಥರ ಹಬ್ಬ ಥರ. ಪ್ರತಿದಿನ ಚಿಕ್ಕ ವಯಸ್ಸಲ್ಲಿ ದಿನ ಅಂದರೆ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಖುಷಿನೇ, ಬಟ್ ಅವರಿಲ್ಲ ಅನ್ನೋ ಒಂದು ಕೊರತೆ ಕೂಡ ಇದೆ. ಬಟ್ ಅವರ ಸಿನಿಮಾಗಳನ್ನ ನೋಡ್ತೀನಿ ದಿನ, ಇಲ್ಲ ಅವರ ಗೀತೆಗಳನ್ನ ಕೇಳ್ತೀನಿ. ಸೊ ಅದ್ರ ಮೂಲಕ ಅವ್ರ ಬರ್ತ್ಡೇನ ಆಚರಿಸ್ತೀವಿ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ, ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಅದು ನಮ್ಮ ಅಭಿಮಾನಿಗಳ ಆಸೆ, ಅವ್ರ ಆಸೆ ಪೂರೈಗಲಿ. ಆಮೇಲೆ ತಾತ ಯಾವಾಗಿದ್ರು ನನಗೆ ಅವರೇ ದೊಡ್ಡ ರತ್ನ ಎಲ್ಲ. ಇದ್ರ ಜೊತೆಗೆ ತಾತ ಅವರು ಯೋಗ ಪಟು ಕೂಡ ಆಗಿದ್ರು. ಅಂದರೆ ದೇಹದ ಅಡ್ಡೆ ಅದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಗೆ. ನಿಮ್ಮೆಲ್ಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ ಯೋಗ ಮಾಡಬೇಕು ಅವ್ರ ಫ್ಯಾಮಿಲಿ ಅವರು. ಸೊ ಸಖತ್ತಾಗಿ ಕಾಣಿಸ್ಬೇಕು, ಸಾಕತ್ತು ಸಿನಿಮಾ ಮಾಡಬೇಕು ಅಂತ ನೀವು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ. ಅದೇ ಅವ್ರು ಯೋಗ ಮಾಡೋದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರಷ್ಟು ಯೋಗ ಮಾಡೋದು ಅಲ್ಲಿ ಆದಾಗ ಯೋಗ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಅವ್ರು ಯಾವಾಗಲೂ ನನಗೂ ಹೇಳ್ತಾ ಇದ್ದಿದ್ದು, ಜಾಸ್ತಿ ಯಾವ್ದ್ರ ವಿಷಯದ ಬಗ್ಗೆನೂ ಹೇಳಿಲ್ಲ, ಬಟ್ ಯಾವಾಗಲೂ ಊಟ ಚೆನ್ನಾಗಿ ಮಾಡಬೇಕು, ಅದೇ ರೀತಿ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದೇ ವರ್ಡಲ್ಲಿ ರಾಜ್ಕುಮಾರ್ ಅಂದರೆ ಏನು ಹೇಳ್ತೀರಾ? ನಮ್ಮ ತಾತ.
ಇದಿಷ್ಟು ಏನು ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರ ಮೊಮ್ಮಗ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಸರ್, ಇವತ್ತು 97ನೇ ವರ್ಷದ ಹುಟ್ಟುಹಬ್ಬ. 97ನೇ ವರ್ಷದ ಹುಟ್ಟುಹಬ್ಬ ತಾತ ಅವ್ರದ್ದು. ಎಷ್ಟು ಖುಷಿ ಆಗುತ್ತೆ? 97ನೇ ವರ್ಷದ ಹುಟ್ಟಿದ ಹಬ್ಬ ಅಂದರೆ ಅವ್ರ ಹುಟ್ಟೋ ಹಬ್ಬನೇ ನಮಗೊಂಥರ ಹಬ್ಬ ಥರ. ಪ್ರತಿದಿನ ಚಿಕ್ಕ ವಯಸ್ಸಲ್ಲಿ ದಿನ ಅಂದರೆ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಖುಷಿನೇ, ಬಟ್ ಅವರಿಲ್ಲ ಅನ್ನೋ ಒಂದು ಕೊರತೆ ಕೂಡ ಇದೆ. ಬಟ್ ಅವರ ಸಿನಿಮಾಗಳನ್ನ ನೋಡ್ತೀನಿ ದಿನ, ಇಲ್ಲ ಅವರ ಗೀತೆಗಳನ್ನ ಕೇಳ್ತೀನಿ. ಸೊ ಅದ್ರ ಮೂಲಕ ಅವ್ರ ಬರ್ತ್ಡೇನ ಆಚರಿಸ್ತೀವಿ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ, ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಅದು ನಮ್ಮ ಅಭಿಮಾನಿಗಳ ಆಸೆ, ಅವ್ರ ಆಸೆ ಪೂರೈಗಲಿ. ಆಮೇಲೆ ತಾತ ಯಾವಾಗಿದ್ರು ನನಗೆ ಅವರೇ ದೊಡ್ಡ ರತ್ನ ಎಲ್ಲರಿಗೆ. ಇದ್ರ ಜೊತೆಗೆ ತಾತ ಅವರು ಯೋಗ ಪಟು ಕೂಡ ಆಗಿದ್ರು. ಅಂದರೆ ದೇಹದ ಅಡ್ಡೆ ಅದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಗೆ. ನಿಮ್ಮೆಲ್ಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ ಯೋಗ ಮಾಡಬೇಕು ಅವ್ರ ಫ್ಯಾಮಿಲಿ ಅವರು, ಸೊ ಸಖತ್ತಾಗಿ ಕಾಣಿಸ್ಬೇಕು, ಸಾಕತ್ತು ಸಿನಿಮಾ ಮಾಡಬೇಕು ಅಂತ ನೀವು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ. ಅವ್ರು ಯೋಗ ಮಾಡೋ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರಷ್ಟು ಯೋಗ ಮಾಡೋದು ಅಲ್ಲಿ ಆದಾಗ ಯೋಗ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಅವ್ರು ಯಾವಾಗಲೂ ನನಗೂ ಹೇಳ್ತಾ ಇದ್ದಿದ್ದು, ಜಾಸ್ತಿ ಯಾವ್ದ್ರ ವಿಷಯದ ಬಗ್ಗೆನೂ ಹೇಳಿಲ್ಲ, ಬಟ್ ಯಾವಾಗಲೂ ಊಟ ಚೆನ್ನಾಗಿ ಮಾಡಬೇಕು, ಅದೇ ರೀತಿ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದೇ ವರ್ಡಲ್ಲಿ ರಾಜ್ಕುಮಾರ್ ಅಂದರೆ ಏನು ಹೇಳ್ತೀರಾ? ನಮ್ಮ ತಾತ. ಇದಿಷ್ಟು ಏನು ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರ ಮೊಮ್ಮಗ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಸರ್, ಇವತ್ತು 97ನೇ ವರ್ಷದ ಹುಟ್ಟುಹಬ್ಬ. 97ನೇ ವರ್ಷದ ಹುಟ್ಟುಹಬ್ಬ ತಾತ ಅವ್ರದ್ದು. ಎಷ್ಟು ಖುಷಿ ಆಗುತ್ತೆ? 97ನೇ ವರ್ಷದ ಹುಟ್ಟಿದ ಹಬ್ಬ ಅಂದರೆ ಅವ್ರ ಹುಟ್ಟೋ ಹಬ್ಬನೇ ನಮಗೊಂಥರ ಹಬ್ಬ ಥರ. ಪ್ರತಿದಿನ ಚಿಕ್ಕ ವಯಸ್ಸಲ್ಲಿ ದಿನ ಅಂದರೆ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಖುಷಿನೇ, ಬಟ್ ಅವರಿಲ್ಲ ಅನ್ನೋ ಒಂದು ಕೊರತೆ ಕೂಡ ಇದೆ. ಬಟ್ ಅವರ ಸಿನಿಮಾಗಳನ್ನ ನೋಡ್ತೀನಿ ದಿನ, ಇಲ್ಲ ಅವರ ಗೀತೆಗಳನ್ನ ಕೇಳ್ತೀನಿ. ಸೊ ಅದ್ರ ಮೂಲಕ ಅವ್ರ ಬರ್ತ್ಡೇನ ಆಚರಿಸ್ತೀವಿ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ, ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಅದು ನಮ್ಮ ಅಭಿಮಾನಿಗಳ ಆಸೆ, ಅವ್ರ ಆಸೆ ಪೂರೈಗಲಿ. ಆಮೇಲೆ ತಾತ ಯಾವಾಗಿದ್ರು ನನಗೆ ಅವರೇ ದೊಡ್ಡ ರತ್ನ ಎಲ್ಲರಿಗೆ. ಇದ್ರ ಜೊತೆಗೆ ತಾತ ಅವರು ಯೋಗ ಪಟು ಕೂಡ ಆಗಿದ್ರು. ಅಂದರೆ ದೇಹದ ಅಡ್ಡೆ ಅದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಗೆ. ನಿಮ್ಮೆಲ್ಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ ಯೋಗ ಮಾಡಬೇಕು ಅವ್ರ ಫ್ಯಾಮಿಲಿ ಅವರು, ಸೊ ಸಖತ್ತಾಗಿ ಕಾಣಿಸ್ಬೇಕು, ಸಾಕತ್ತು ಸಿನಿಮಾ ಮಾಡಬೇಕು ಅಂತ ನೀವು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ. ಅವ್ರು ಯೋಗ ಮಾಡೋ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರಷ್ಟು ಯೋಗ ಮಾಡೋದು ಅಲ್ಲಿ ಆದಾಗ ಯೋಗ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಅವ್ರು ಯಾವಾಗಲೂ ನನಗೂ ಹೇಳ್ತಾ ಇದ್ದಿದ್ದು, ಜಾಸ್ತಿ ಯಾವ್ದ್ರ ವಿಷಯದ ಬಗ್ಗೆನೂ ಹೇಳಿಲ್ಲ, ಬಟ್ ಯಾವಾಗಲೂ ಊಟ ಚೆನ್ನಾಗಿ ಮಾಡಬೇಕು, ಅದೇ ರೀತಿ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದೇ ವರ್ಡಲ್ಲಿ ರಾಜ್ಕುಮಾರ್ ಅಂದರೆ ಏನು ಹೇಳ್ತೀರಾ? ನಮ್ಮ ತಾತ. ಇದಿಷ್ಟು ಏನು ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರ ಮೊಮ್ಮಗ ಇದ್ದಾರೆ ವಿನಯ್ ರಾಜ್ಕುಮಾರ್ ಅವರು. ಸರ್, ಇವತ್ತು 97ನೇ ವರ್ಷದ ಹುಟ್ಟುಹಬ್ಬ. 97ನೇ ವರ್ಷದ ಹುಟ್ಟುಹಬ್ಬ ತಾತ ಅವ್ರದ್ದು. ಎಷ್ಟು ಖುಷಿ ಆಗುತ್ತೆ? 97ನೇ ವರ್ಷದ ಹುಟ್ಟಿದ ಹಬ್ಬ ಅಂದರೆ ಅವ್ರ ಹುಟ್ಟೋ ಹಬ್ಬನೇ ನಮಗೊಂಥರ ಹಬ್ಬ ಥರ. ಪ್ರತಿದಿನ ಚಿಕ್ಕ ವಯಸ್ಸಲ್ಲಿ ದಿನ ಅಂದರೆ ಕಾಯ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಖುಷಿನೇ, ಬಟ್ ಅವರಿಲ್ಲ ಅನ್ನೋ ಒಂದು ಕೊರತೆ ಕೂಡ ಇದೆ. ಬಟ್ ಅವರ ಸಿನಿಮಾಗಳನ್ನ ನೋಡ್ತೀನಿ ದಿನ, ಇಲ್ಲ ಅವರ ಗೀತೆಗಳನ್ನ ಕೇಳ್ತೀನಿ. ಸೊ ಅದ್ರ ಮೂಲಕ ಅವ್ರ ಬರ್ತ್ಡೇನ ಆಚರಿಸ್ತೀವಿ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದೆ, ಈಗ ಭಾರತ ರತ್ನ ಕೊಡಬೇಕು ಅಂತೇಳಿ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡ್ತಿದ್ದಾರೆ. ಅದು ನಮ್ಮ ಅಭಿಮಾನಿಗಳ ಆಸೆ, ಅವ್ರ ಆಸೆ ಪೂರೈಗಲಿ. ಆಮೇಲೆ ತಾತ ಯಾವಾಗಿದ್ರು ನನಗೆ ಅವರೇ ದೊಡ್ಡ ರತ್ನ ಎಲ್ಲರಿಗೆ. ಇದ್ರ ಜೊತೆಗೆ ತಾತ ಅವರು ಯೋಗ ಪಟು ಕೂಡ ಆಗಿದ್ರು. ಅಂದರೆ ದೇಹದ ಅಡ್ಡೆ ಅದೆಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿಗೆ. ನಿಮ್ಮೆಲ್ಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ ಯೋಗ ಮಾಡಬೇಕು ಅವ್ರ ಫ್ಯಾಮಿಲಿ ಅವರು, ಸೊ ಸಖತ್ತಾಗಿ ಕಾಣಿಸ್ಬೇಕು, ಸಾಕತ್ತು ಸಿನಿಮಾ ಮಾಡಬೇಕು ಅಂತ ನೀವು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾರೆ. ಅವ್ರು ಯೋಗ ಮಾಡೋ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವರಷ್ಟು ಯೋಗ ಮಾಡೋದು ಅಲ್ಲಿ ಆದಾಗ ಯೋಗ ಕ್ಲಾಸಸ್ಗೆ ಹೋಗ್ತಾ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಅವ್ರು ಯಾವಾಗಲೂ ನನಗೂ ಹೇಳ್ತಾ ಇದ್ದಿದ್ದು, ಜಾಸ್ತಿ ಯಾವ್ದ್ರ ವಿಷಯದ ಬಗ್ಗೆನೂ ಹೇಳಿಲ್ಲ, ಬಟ್ ಯಾವಾಗಲೂ ಊಟ ಚೆನ್ನಾಗಿ ಮಾಡಬೇಕು, ಅದೇ ರೀತಿ ಚೆನ್ನಾಗಿ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಒಂದೇ ವರ್ಡಲ್ಲಿ ರಾಜ್ಕುಮಾರ್ ಅಂದರೆ ಏನು ಹೇಳ್ತೀರಾ? ನಮ್ಮ ತಾತ. ಇದಿಷ್ಟು ಏನು ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.